ಸಾಲದ ವ್ಯೂಹ, ಬಡ್ಡಿಯ ಬಲೆ ಬೀಸುವ ಮೈಕ್ರೋಫಿನಾನ್ಸ್ ಕಿರುಕುಳಕ್ಕೆ ರಾಜ್ಯ ಸರ್ಕಾರ ಕಡಿವಾಣ ಹಾಕಲು ಮುಂದಾಗಿದೆ. ಸರ್ಕಾರ ಎಚ್ಚೆತ್ತು ಎಚ್ಚರಿಕೆ ನೀಡುವಷ್ಟರಲ್ಲಿ ಫಿನಾನ್ಸ್ ಕಾಟಕ್ಕೆ ಎಷ್ಟೋ ಮಂದಿ ಸಾವಿಗೆ ಶರಣಾಗಿದ್ದಾರೆ. ರಾಜ್ಯದಲ್ಲಿ ಇದುವರೆಗೂ ಮೈಕ್ರೋಫಿನಾನ್ಸ್ ಟಾರ್ಚರ್ಗೆ ಜೀವ ಬಿಟ್ಟವರ ಸಂಖ್ಯೆ 14ಕ್ಕೆ ಏರಿಕೆಯಾಗಿದೆ. ಬೆಳಗಾವಿಯ ಬೈಲಹೊಂಗಲ ಪಟ್ಟಣದಲ್ಲಿ ಇಂದು 38 ವರ್ಷದ ರಫೀಕ್ ತಿಗಡಿ ಫಿನಾನ್ಸ್ ಕಾಟಕ್ಕೆ ಬಲಿಯಾಗಿದ್ದಾರೆ. ರಫೀಕ್ ತಿಗಡಿ ಫಿನಾನ್ಸ್ನಲ್ಲಿ 6 ಲಕ್ಷ ರೂಪಾಯಿ ಸಾಲ ಮಾಡಿದ್ರು. ಫಿನಾನ್ಸ್ ಸಿಬ್ಬಂದಿ ಮನೆಗೆ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಈ ದುರಂತಕ್ಕೆ ಕಾರಣ ಎನ್ನಲಾಗಿದೆ. ಬೈಲಹೊಂಗಲ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಾಲದ ವ್ಯೂಹ, ಬಡ್ಡಿಯ ಬಲೆ ಬೀಸುವ ಮೈಕ್ರೋಫಿನಾನ್ಸ್ ಕಿರುಕುಳಕ್ಕೆ ರಾಜ್ಯ ಸರ್ಕಾರ ಕಡಿವಾಣ ಹಾಕಲು ಮುಂದಾಗಿದೆ. ಸರ್ಕಾರ ಎಚ್ಚೆತ್ತು ಎಚ್ಚರಿಕೆ ನೀಡುವಷ್ಟರಲ್ಲಿ ಫಿನಾನ್ಸ್ ಕಾಟಕ್ಕೆ ಎಷ್ಟೋ ಮಂದಿ ಸಾವಿಗೆ ಶರಣಾಗಿದ್ದಾರೆ. ರಾಜ್ಯದಲ್ಲಿ ಇದುವರೆಗೂ ಮೈಕ್ರೋಫಿನಾನ್ಸ್ ಟಾರ್ಚರ್ಗೆ ಜೀವ ಬಿಟ್ಟವರ ಸಂಖ್ಯೆ 14ಕ್ಕೆ ಏರಿಕೆಯಾಗಿದೆ. ಬೆಳಗಾವಿಯ ಬೈಲಹೊಂಗಲ ಪಟ್ಟಣದಲ್ಲಿ ಇಂದು 38 ವರ್ಷದ ರಫೀಕ್ ತಿಗಡಿ ಫಿನಾನ್ಸ್ ಕಾಟಕ್ಕೆ ಬಲಿಯಾಗಿದ್ದಾರೆ. ರಫೀಕ್ ತಿಗಡಿ ಫಿನಾನ್ಸ್ನಲ್ಲಿ 6 ಲಕ್ಷ ರೂಪಾಯಿ ಸಾಲ ಮಾಡಿದ್ರು. ಫಿನಾನ್ಸ್ ಸಿಬ್ಬಂದಿ ಮನೆಗೆ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಈ ದುರಂತಕ್ಕೆ ಕಾರಣ ಎನ್ನಲಾಗಿದೆ. ಬೈಲಹೊಂಗಲ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಾಲದ ವ್ಯೂಹ, ಬಡ್ಡಿಯ ಬಲೆ ಬೀಸುವ ಮೈಕ್ರೋಫಿನಾನ್ಸ್ ಕಿರುಕುಳಕ್ಕೆ ರಾಜ್ಯ ಸರ್ಕಾರ ಕಡಿವಾಣ ಹಾಕಲು ಮುಂದಾಗಿದೆ. ಸರ್ಕಾರ ಎಚ್ಚೆತ್ತು ಎಚ್ಚರಿಕೆ ನೀಡುವಷ್ಟರಲ್ಲಿ ಫಿನಾನ್ಸ್ ಕಾಟಕ್ಕೆ ಎಷ್ಟೋ ಮಂದಿ ಸಾವಿಗೆ ಶರಣಾಗಿದ್ದಾರೆ. ರಾಜ್ಯದಲ್ಲಿ ಇದುವರೆಗೂ ಮೈಕ್ರೋಫಿನಾನ್ಸ್ ಟಾರ್ಚರ್ಗೆ ಜೀವ ಬಿಟ್ಟವರ ಸಂಖ್ಯೆ 14ಕ್ಕೆ ಏರಿಕೆಯಾಗಿದೆ. ಬೆಳಗಾವಿಯ ಬೈಲಹೊಂಗಲ ಪಟ್ಟಣದಲ್ಲಿ ಇಂದು 38 ವರ್ಷದ ರಫೀಕ್ ತಿಗಡಿ ಫಿನಾನ್ಸ್ ಕಾಟಕ್ಕೆ ಬಲಿಯಾಗಿದ್ದಾರೆ. ರಫೀಕ್ ತಿಗಡಿ ಫಿನಾನ್ಸ್ನಲ್ಲಿ 6 ಲಕ್ಷ ರೂಪಾಯಿ ಸಾಲ ಮಾಡಿದ್ರು. ಫಿನಾನ್ಸ್ ಸಿಬ್ಬಂದಿ ಮನೆಗೆ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಈ ದುರಂತಕ್ಕೆ ಕಾರಣ ಎನ್ನಲಾಗಿದೆ. ಬೈಲಹೊಂಗಲ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಾಲದ ವ್ಯೂಹ, ಬಡ್ಡಿಯ ಬಲೆ ಬೀಸುವ ಮೈಕ್ರೋಫಿನಾನ್ಸ್ ಕಿರುಕುಳಕ್ಕೆ ರಾಜ್ಯ ಸರ್ಕಾರ ಕಡಿವಾಣ ಹಾಕಲು ಮುಂದಾಗಿದೆ. ಸರ್ಕಾರ ಎಚ್ಚೆತ್ತು ಎಚ್ಚರಿಕೆ ನೀಡುವಷ್ಟರಲ್ಲಿ ಫಿನಾನ್ಸ್ ಕಾಟಕ್ಕೆ ಎಷ್ಟೋ ಮಂದಿ ಸಾವಿಗೆ ಶರಣಾಗಿದ್ದಾರೆ. ರಾಜ್ಯದಲ್ಲಿ ಇದುವರೆಗೂ ಮೈಕ್ರೋಫಿನಾನ್ಸ್ ಟಾರ್ಚರ್ಗೆ ಜೀವ ಬಿಟ್ಟವರ ಸಂಖ್ಯೆ 14ಕ್ಕೆ ಏರಿಕೆಯಾಗಿದೆ. ಬೆಳಗಾವಿಯ ಬೈಲಹೊಂಗಲ ಪಟ್ಟಣದಲ್ಲಿ ಇಂದು 38 ವರ್ಷದ ರಫೀಕ್ ತಿಗಡಿ ಫಿನಾನ್ಸ್ ಕಾಟಕ್ಕೆ ಬಲಿಯಾಗಿದ್ದಾರೆ. ರಫೀಕ್ ತಿಗಡಿ ಫಿನಾನ್ಸ್ನಲ್ಲಿ 6 ಲಕ್ಷ ರೂಪಾಯಿ ಸಾಲ ಮಾಡಿದ್ರು. ಫಿನಾನ್ಸ್ ಸಿಬ್ಬಂದಿ ಮನೆಗೆ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಈ ದುರಂತಕ್ಕೆ ಕಾರಣ ಎನ್ನಲಾಗಿದೆ. ಬೈಲಹೊಂಗಲ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಾಲದ ವ್ಯೂಹ, ಬಡ್ಡಿಯ ಬಲೆ ಬೀಸುವ ಮೈಕ್ರೋಫಿನಾನ್ಸ್ ಕಿರುಕುಳಕ್ಕೆ ರಾಜ್ಯ ಸರ್ಕಾರ ಕಡಿವಾಣ ಹಾಕಲು ಮುಂದಾಗಿದೆ. ಸರ್ಕಾರ ಎಚ್ಚೆತ್ತು ಎಚ್ಚರಿಕೆ ನೀಡುವಷ್ಟರಲ್ಲಿ ಫಿನಾನ್ಸ್ ಕಾಟಕ್ಕೆ ಎಷ್ಟೋ ಮಂದಿ ಸಾವಿಗೆ ಶರಣಾಗಿದ್ದಾರೆ. ರಾಜ್ಯದಲ್ಲಿ ಇದುವರೆಗೂ ಮೈಕ್ರೋಫಿನಾನ್ಸ್ ಟಾರ್ಚರ್ಗೆ ಜೀವ ಬಿಟ್ಟವರ ಸಂಖ್ಯೆ 14ಕ್ಕೆ ಏರಿಕೆಯಾಗಿದೆ. ಬೈಲಹೊಂಗಲ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಾಲದ ವ್ಯೂಹ, ಬಡ್ಡಿಯ ಬಲೆ ಬೀಸುವ ಮೈಕ್ರೋಫಿನಾನ್ಸ್ ಕಿರುಕುಳಕ್ಕೆ ರಾಜ್ಯ ಸರ್ಕಾರ ಕಡಿವಾಣ ಹಾಕಲು ಮುಂದಾಗಿದೆ. ಸರ್ಕಾರ ಎಚ್ಚೆತ್ತು ಎಚ್ಚರಿಕೆ ನೀಡುವಷ್ಟರಲ್ಲಿ ಫಿನಾನ್ಸ್ ಕಾಟಕ್ಕೆ ಎಷ್ಟೋ ಮಂದಿ ಸಾವಿಗೆ ಶರಣಾಗಿದ್ದಾರೆ. ರಾಜ್ಯದಲ್ಲಿ ಇದುವರೆಗೂ ಮೈಕ್ರೋಫಿನಾನ್ಸ್ ಟಾರ್ಚರ್ಗೆ ಜೀವ ಬಿಟ್ಟವರ ಸಂಖ್ಯೆ 14ಕ್ಕೆ ಏರಿಕೆಯಾಗಿದೆ. ಬೆಳಗಾವಿಯ ಬೈಲಹೊಂಗಲ ಪಟ್ಟಣದಲ್ಲಿ ಇಂದು 38 ವರ್ಷದ ರಫೀಕ್ ತಿಗಡಿ ಫಿನಾನ್ಸ್ ಕಾಟಕ್ಕೆ ಬಲಿಯಾಗಿದ್ದಾರೆ. ರಫೀಕ್ ತಿಗಡಿ ಫಿನಾನ್ಸ್ನಲ್ಲಿ 6 ಲಕ್ಷ ರೂಪಾಯಿ ಸಾಲ ಮಾಡಿದ್ರು. ಫಿನಾನ್ಸ್ ಸಿಬ್ಬಂದಿ ಮನೆಗೆ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಈ ದುರಂತಕ್ಕೆ ಕಾರಣ ಎನ್ನಲಾಗಿದೆ. ಬೈಲಹೊಂಗಲ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.